ತರಕಾರಿಗಳಲ್ಲಿ ಭಾರಲೋಹದ ಪತ್ತೆ. ತರಕಾರಿಗಳಲ್ಲಿ ಭಾರಲೋಹದ ಪತ್ತೆಯಾಗಿದೆ. ತಳ್ಳುವ ಗಾಡಿಗಳಲ್ಲಿ ಸ್ಲೇಟ್ಗಳಲ್ಲಿ ಚಾಕ್ ಪೀಸಲ್ಲಿ ಬರೆದಿರ್ತಕ್ಕಂಥ ರೇಟ್ ಇರುತ್ತೆ. ಒಂದು ಎಳನೀರು 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿಗೆ ಭಾರಿ ಗಾತ್ರದ ಎಳ್ನೀರು ಕೊಡ್ತಾರೆ. ಅದು ಯಾವುದು ಅಂತಂದ್ರೆ ವೃಷಭಾವತಿಯ ಚರಂಡಿಯ ದಂಡೆಯ ಮೇಲೆ ಬೆಳೆದಂಥ ತೆಂಗಿನ ಮರಗಳ ಎಳ್ನೀರು. ತರಕಾರಿಗಳು ಕೂಡ ಅಲ್ಲಿ ಏನು ತಾಜಾತನ ಇರುತ್ತೆ. ಒಂದೊಂದು ಕ್ಯಾರೆಟ್ ಕಲ್ಲರ್ ಏನು ಇಷ್ಟು ದಪ್ಪ ಇಷ್ಟುದ್ದ ಇರುತ್ತೆ. ಯಾವುದೇ ತರಕಾರಿ ಅಗಾಧವಾದ ಸೈಜ್ ಅದು ವಿಷದಪ್ಪ ಟೊಮೊಟ ಯಾಕೆ ಬರ್ತದೆ ಅಂದರೆ ಆ ಚರಂಡಿ ನೀರಲ್ಲಿರ್ತಕ್ಕಂಥ ಇದನ್ನ ನ್ಯೂಟ್ರಿಯೆಂಟ್ಸ್ನ ಅದು ಬಳಸ್ಕೊಂಡು ಅದು ಬೆಳೀತದೆ. ಆದರೆ ಅದರಲ್ಲಿ ಏನು ರಾಸಾಯನಿಕಗಳಿದ್ದಾವೆ ಅಂತಕ್ಕಂಥದ್ದು ಜನಕ್ಕೆ ನಾರ್ಮಲ್ ಆಗಿ ಅರ್ಥ ಆಗಲ್ಲ. ಅದಕ್ಕೆ 3ನೇ ಮಹಾಯುದ್ಧ ನೀರಿಗಾಗಿ ಅಂತಾನೆ ಹೇಳಿದ್ದಾರೆ. 3ನೇ ಮಹಾಯುದ್ಧ ಏನಾದರೂ ನಡೆದರೆ ಅದು ನೀರಿಗಾಗಿ ಅಂತಾನೆ ಹೇಳ್ತಾರೆ. ಕಿರೀಟ ಮತ್ತು ಬಾಟ್ಲು ಎರಡನ್ನು ಪಕ್ಕದಲ್ಲೇ ಇಡಿ. ಕಿರೀಟ ಬಿದ್ದಿದ್ದ ಜಾಗದಲ್ಲೇ ಬಿದ್ದಿರ್ತದೆ. ನೀರಿನ ಬಾಟ್ಲು ಎತ್ಕೊಂಡು ಓಡೋಗ್ತಾರೆ. ಆ ಕಾಲ ಬರುತ್ತೆ. ಕನ್ನಡ ಭಾಷೆಗೆ ಧಕ್ಕೆ ಬಂದಿದೆ. ಯಾಕೆ ಬಂದಿದೆ ಅಂತಂದ್ರೆ, ನಿಜಕ್ಕೂ ಹೇಳಬೇಕು ಅಂತಂದ್ರೆ, ನಾವು ಕನ್ನಡಿಗರು ಎಲ್ಲರನ್ನು ಬಾಚಿ ತುಂಬಿಕೊಳ್ಳತಕ್ಕಂಥ ವಿಶಾಲ ಮನೋಭಾವದ ಜೊತೆಯಲ್ಲಿ ನಾವು ನಮ್ಮ ಭಾಷೆಗಳನ್ನ ಇನ್ನೊಬ್ಬರಿಗೆ ಕಲಿಸದೆ ಅವ್ರ ಭಾಷೆಗಳಲ್ಲಿ ಸ್ಪಂದಿಸೋದಕ್ಕೆ ಹೊರಟುಬಿಟ್ಟು ಅವ್ರಿಗೆ ಬಿಡು ನಮ್ಮ ಜೊತೆ ನಮ್ಮ ಭಾಷೆನೇ ಮಾತಾಡ್ತಾನೆ, ನಾವೇನು ಕಲಿಬೇಕು ಅಂತಕ್ಕಂಥ ಏನೋ ಉದಾಸೀನ ಮನೋಭಾವ ಬರೋದಕ್ಕೆ ಅದಕ್ಕೆ ನಾವೇ ಕಾರಣಕರ್ತರಾಗಿದ್ದೀವಿ ಕೂಡ. ಆಮೇಲೆ ಕನ್ನಡ ಒಂದು ಬೇರೆ ಭಾಷೆಗಳು ನೀವು ಹೋಗ್ಬಿಡಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ನೀವು ಅಲ್ಲಿನ ಭಾಷೆಯಲ್ಲಿ ಏನಾನ ಕೇಳಿದ್ರೆ ಏನಾನ ಹೇಳ್ತಾರೆ. ತಮಿಳ್ನಾಡಿಗೆ ಹೋದ್ರೆ ಅನುಭವ ಗೊತ್ತಾಗುತ್ತೆ ಅದು. ಅದಕ್ಕೆ ಒಂದು ಏನು ಅಂತಂದ್ರೆ ನಮಗೆ ನಮ್ಮತನ ಅಂತ ಇರಬೇಕು. ಇದು ನಾನು ಅಕ್ಕಪಕ್ಕದ ರಾಜ್ಯಗಳನ್ನ ವಿರೋಧಿಸ್ಬೇಕು, ಅವ್ರು ನಮ್ಮ ವಿರೋಧಿಗಳು ಅಂತ ನಾವು ಭಾವಿಸೋದೇ ಇಲ್ಲ. ಎಲ್ಲ ಭಾರತ ಮಾತೆಯ ಮಕ್ಕಳು ನಾವೆಲ್ಲ. ಆದ್ರೆ ಭಾಷಾವಾರು ಪ್ರಾಂತ್ಯಗಳು ಅಂತ ವಿಂಗಡಿಸಿದ್ರಲ್ಲ ನಮ್ಮ ದೇಶವನ್ನ. ನಾವು ಸಂವಿಧಾನ ರಚನೆ ಮಾಡೋದಕ್ಕೂ ಮುಂಚೆ ಭಾಷಾವಾರು ಪ್ರಾಂತ್ಯಗಳು ಅಂತ ವಿಂಗಡಿಸಿ ಯಾರ್ಯಾರು ಯಾವ್ಯಾವ ಭಾಷೆ ಮಾಡ್ತಾರೋ ಅದನ್ನ ಪ್ರಾಂತಗಳಾಗಿ ವಿಂಗಡಿಸಿದ್ರು. ಅದು ಭಾರತ ಮಾತೆಯ ಮಕ್ಕಳು. ಭಾರತ ದೇವಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳ್ತೀವಲ್ವ. ಅಂದ್ರೆ ಭಾರತ ಮಾತೆಯ ಮಗಳು ಅಂದ್ರೆ ಮುಂದೆ ತಾಯಿಯ ಕುಟುಂಬದ ಇದ್ದಿದ್ದಂಗೆ ನಾವೆಲ್ಲರೂ ಕೂಡ ಆ ಭಾವನೆ ನಮ್ಮಲ್ಲಿ ಇರಬೇಕು. ಆದ್ರೆ ನಮ್ಮ ಭಾಷೆಯ ಪ್ರಶ್ನೆ ಬಂದಾಗ ನಾವು ಎಲ್ಲರನ್ನೂ ಪ್ರೀತಿಸೋಣ, ನಮ್ಮನೆಗೆ ಬೇಲಿ ಹಾಕೊಳ್ಳೋಣ. ಇದನ್ನ ನಾವು ಮರಿಬಾರದು. ಆಮೇಲೆ ನೀರಿನ ಒಂದು ಸಮಸ್ಯೆಗಳಿಗೆ ತಗೊಂಡಾಗ ಇವತ್ತು ಮುಂದಿನ ದಿನಗಳಲ್ಲಿ ಅತಿ ಭಯಾನಕವಾದ ಒಂದು ಸ್ಥಿತಿಗೆ ಬಂದು ಬೆಂಗಳೂರು ಇದು ಬಂದು ನಿಲ್ಲುತ್ತೆ. ನೀರಿಗೆ ಅಗಾಧವಾದ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ಈಗ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರು ಸರ್ಕಾರ ಏಕೆ ಹಿಂಜರಿಯುತ್ತಿದೆ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥವ್ರು ಹೈಕೋರ್ಟಿನ ನ್ಯಾಯಾಧೀಶರು. ಯಾವುದಕ್ಕೆ? KC ವ್ಯಾಲಿ, HN ವ್ಯಾಲಿ ಇದರಲ್ಲಿ ನೀರನ್ನ ಫಿಲ್ಟರ್ ಮಾಡಿ ಬಿಡದೆ ಈಗ ತೊಂದರೆ ಮಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ಅವಳಿ ವ್ಯಾಲಿಗಳಲ್ಲಿ ಏನೇನು ಆಗ್ತಿದೆ ಅಂತಕ್ಕಂಥದ್ದು ಇಲ್ಲಿ ಇದಿದೆ. ಮತ್ತೊಂದು ಇಲ್ಲೊಂದು ಮಾತು ಹೇಳ್ತಾರೆ, 3 ಹಂತ ಏಕೆ ಬೇಕು, 2 ಹಂತ ಸಾಕು ಅಂತ ಒಬ್ರು ಸಜೆಷನ್ ಕೊಡ್ತಾರೆ. ಆದರೆ 3 ಹಂತ ಅಂತ ನಿಗದಿ ಮಾಡಿರೋದು ಕೇಂದ್ರ. 3 ಹಂತದಲ್ಲಿ ನೀರನ್ನ ಫಿಲ್ಟರ್ ಮಾಡಿ ನಾವು ಬಿಟ್ರೆ ಅದು ಅಂತರ್ಜಲಕ್ಕೆ ಡಿಪ್ ಆದ್ರೂ ಕೂಡ ಅಂತರ್ಜಲ ಅಷ್ಟರ ಮಟ್ಟಿಗೆ ಕೆಡೋದಿಲ್ಲ. ಆ ನೀರನ್ನ ಪರ್ಮಿಸಬಲ್ ಒಂದು ಲಿಮಿಟ್ ಇರ್ತದೆ. ಇದ್ರ ಮೇಲೆ ಅದನ್ನ ಬಳಸೋದು, ತರಕಾರಿ ಬೆಳೀತಕ್ಕಂಥ ಎಲ್ಲದಕ್ಕೂ ಸಾಧ್ಯತೆ ಇದೆ. ಆದರೆ ಅವೆಲ್ಲ ಫಿಲ್ಟರ್ ಮಾಡ್ಕೊಂಡು ಕುತ್ಕೊಂಡು ಏನೇನು ಇವು ನಡೀತಾವೋ ಭ್ರಷ್ಟಾಚಾರಗಳು ಏನ್ ನಡೀತಾವೋ ಗೊತ್ತಿಲ್ಲ. ಯಾವ ಹಂತದಲ್ಲಿ ಫಿಲ್ಟರ್ ಮಾಡಿದಾರೋ ಅದ್ರದ್ದು ದಾಖಲೆಗಳಿಲ್ಲ. ಕಂದವಾರದ ಕೆರೆ ಹತ್ರ ಬೋರ್ಡ್ ಅಂತೂ ಹಾಕಿದ್ದಾರೆ. ಏನಂತ ಹಾಕಿದ್ದಾರೆ? ಅಲ್ಲಿ 2 ಹಂತದ ನೀರನ್ನ ನಾವು ಅಲ್ಲಿ ತಂದು ನಿಲ್ಸಿದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಎಚ್ಚರಿಕೆಯ ಬೋರ್ಡು ಇದೆ. ಮೀನ್ ಹಿಡಿತಕ್ಕಂಥದ್ದು, ಈಜಾಡ್ತಕ್ಕಂಥದ್ದು, ಸ್ನಾನ ಮಾಡ್ತಕ್ಕಂಥದ್ದು, ಈ ನೀರಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಅಪರಾಧ ಅಂತ ಹಾಕಿದ್ದಾರೆ. ಯಾಕೆ ಹಾಕಿದ್ರು? 2 ಹಂತದ್ದೇ ಶುದ್ಧವಾಗಿದ್ರೆ ಆ ಬೋರ್ಡ್ ಹಾಕ್ಬೇಕಾದ ಅವಶ್ಯಕತೆ ಏನಿತ್ತು? ತಾಲೂಕು ಆಡಳಿತ ಯಾಕೆ ಹಾಕಿದ್ರು? ಒಬ್ಬ ಅಧಿಕಾರಿ ಯಾಕೆ ಹಾಕದ ಆ ಫೋಟೋ? ಇದು ನಿಜಕ್ಕೂ ನಾವು ಅರ್ಥ ಮಾಡ್ಕೋ. ಜನಕ್ಕೆ ನಮ್ಮ ಬೇರೆ ದೇಶಗಳಲ್ಲಿದ್ದಷ್ಟು ಇದು ನಮ್ಮ ಜನಗಳಲ್ಲಿ ಜಾಗೃತಿ ಕಡಿಮೆ ಇದೆ. ಅದನ್ನ ನಾವು ಇದು ಮಾಡ್ಕೋಬೇಕು. ನೋಡಿ ಇಲ್ಲಿ ಹೇಳ್ತಾರೆ, ತರಕಾರಿಗಳಲ್ಲಿ ಭಾರಲೋಹದ ಪತ್ತೆ. ತರಕಾರಿಗಳಲ್ಲಿ ಭಾರಲೋಹದ ಪತ್ತೆಯಾಗಿದೆ. ಅಂದ್ರೆ ಬೆಂಗಳೂರಿನ ತರಕಾರಿ ಏನಾದರೂ ನಾವು ಬಳಸಿದ್ರೆ ಎಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವಿಜ್ಞಾನಿ TV ರಾಮಚಂದ್ರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಭಾರದ ಲೋಹದ ಧಾತುಗಳು ತರಕಾರಿಗಳಲ್ಲಿ ಸೇರೋದ್ರಿಂದ ನೀವು ನೋಡಿ, ಬೆಂಗಳೂರಲ್ಲಿ ನೀವು ಅವೆನ್ಯೂ ರೋಡ್, ಮೈಸೂರು ಬ್ಯಾಂಕ್ ಅಂತ ಹೇಳಿದ ಅವೆನ್ಯೂ ರೋಡ್ ಕಡೆ ನಡ್ಕೊಂಡು ಹೋಗಿ, ನೀವೆಲ್ಲೇ ಹೋಗ್ಬಿಡಿ, ತಳ್ಳುವ ಗಾಡಿಗಳಲ್ಲಿ ಸ್ಲೇಟ್ಗಳಲ್ಲಿ ಚಾಕ್ ಪೀಸಲ್ಲಿ ಬರೆದಿರ್ತಕ್ಕಂಥ ರೇಟ್ ಇರುತ್ತೆ. ಒಂದು ಎಳನೀರು 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿಗೆ ಭಾರಿ ಗಾತ್ರದ ಎಳ್ನೀರು ಕೊಡ್ತಾರೆ. ಅದು ಯಾವುದು ಅಂತಂದ್ರೆ ವೃಷಭಾವತಿಯ ಚರಂಡಿಯ ದಂಡೆಯ ಮೇಲೆ ಬೆಳೆದಂತ ತೆಂಗಿನ ಮರಗಳ ಎಳ್ನೀರು.
ನಾವು ಕುಡಿಯೋಂಥ ಈ ಎಳ್ನೀರಿನ ಶುದ್ಧತೆ ಆ ನೀರಲ್ಲಿ ಬರಲ್ಲ. ಅದಕ್ಕೆ ಅದು ಕಡಿಮೆ ರೇಟಲ್ಲಿ ಸಿಗತ್ತೆ. ತರಕಾರಿಗಳು ಕೂಡ ಅಲ್ಲಿ ಏನು ತಾಜಾತನ ಇರುತ್ತೆ. ಒಂದೊಂದು ಕ್ಯಾರೆಟ್ ಕಲ್ಲರ್ ಏನು ಇಷ್ಟು ದಪ್ಪ ಇಷ್ಟು ಉದ್ದ ಇರುತ್ತೆ. ಯಾವುದೇ ತರಕಾರಿ ಅಗಾಧವಾದ ಸೈಜ್ ಇಷ್ಟು ದಪ್ಪ ಟೊಮೊಟ ಯಾಕೆ ಬರ್ತದೆ ಅಂದರೆ ಆ ಚರಂಡಿ ನೀರಲ್ಲಿರ್ತಕ್ಕಂಥ ಇದನ್ನ ನ್ಯೂಟ್ರಿಯೆಂಟ್ಸ್ನ ಅದು ಬಳಸ್ಕೊಂಡಂಗೆ ಬೆಳೀತದೆ. ಆದರೆ ಅದರಲ್ಲಿ ಏನು ರಾಸಾಯನಿಕಗಳಿದಾವೆ ಅಂತಕ್ಕಂಥದ್ದು ಜನಕ್ಕೆ ನಾರ್ಮಲ್ ಆಗಿ ಅರ್ಥ ಆಗಲ್ಲ. ಅದಕ್ಕಾಗಿನೇ ಪರೀಕ್ಷೆ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ ಹೇಳ್ತಾರೆ ಒಂದು ಆರ್ಟಿಕಲ್ ಅಲ್ಲಿ, ನರಕ ಸೃಷ್ಟಿಸದಿರಲಿ ವ್ಯಾಲಿ, ಈ ನೀರಿಂದ ನರಕ ಸೃಷ್ಟಿಯಾಗೋದು ಬೇಡ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನೋಡಿ ಇಲ್ಲಿ ಒಂದು ಬಹಳ ಸ್ಪಷ್ಟವಾಗಿ ಹೇಳಿದರು ಒಬ್ರು, ವ್ಯಾಲಿ KC ವ್ಯಾಲಿ, HN ವ್ಯಾಲಿ ಜನರ ಬಲಿಗಾಗಿ ರೂಪಿಸಿದ ಯೋಜನೆ ಅಂತ ಬಹಳ ಸ್ಪಷ್ಟವಾಗಿ ಅವ್ರು ಬರೆದು ಬಿಟ್ಟಿದ್ದಾರೆ. ಇದು ನಮ್ಮ ಜನಕ್ಕೆ ಇದು ಅರ್ಥ ಆಗ್ಬೇಕಿದು. ಆಮೇಲೆ ಇವತ್ತೇನಾಗ್ತಿದೆ ಅಂತಂದ್ರೆ, ಈಗ ನ್ಯಾನೋ ತಂತ್ರಜ್ಞಾನದ ಮುಖಾಂತರ ವಿಜ್ಞಾನಿಗಳು ಸಂಶೋಧಕರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಟಾಯ್ಲೆಟ್ ನೀರನ್ನ ಅಲ್ಲೇ ಫಿಲ್ಟರ್ ಮಾಡಿ ನೇರವಾಗಿ ಅಡಿಗೆ ಮನೆ ಕೊಡತಕ್ಕಂಥ ವ್ಯವಸ್ಥೆ ನ್ಯಾನೋ ತಂತ್ರಜ್ಞಾನದ ಮುಖಾಂತರ. ಟಾಯ್ಲೆಟ್ ನೀರನ್ನು ಕೂಡ ಫಿಲ್ಟರ್ ಮಾಡಿ ಅಡಿಗೆ ಮನೆಗೆ ಮಾಡ್ಕೊಳ್ಳೋ ಲೆವೆಲ್ ಕೊಟ್ಟಿದ್ದಾರೆ. GS ಶಿವರುದ್ರಪ್ಪ ಅಂತಕ್ಕಂಥವ್ರು ವಿಜಯವಾಣಿ ಪತ್ರಿಕೆ ಮುಖಪುಟ ಲೇಖನದಲ್ಲಿ ಬರೆದಿದ್ದಾರೆ. ಅದರ ಕ್ಲಿಪಿಂಗ್ಸ್ ಎಲ್ಲ ಇಟ್ಟಿದ್ದೀನಿ. ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ನಾನು ಒಂದು ಬಾಟ್ಲ್ ನೀರು 1 ಲೀಟರ್ ಬಾಟ್ಲ್ ನೀರು ಕೊಟ್ಬಿಟ್ಟು, ಸರ್ ನೀರು ಕೊಡಿ ಸರ್, ನೀರು ಕೇಳ್ತೀರಾ, ಕೊಡ್ತೀನಿ, ನಾನು ಕೊಡ್ತೀನಿ, ನೀವು ಕುಡಿತೀರಾ, ನೀವೇನಂತ ಅದು ಕುಡಿತೀರಾ? ಒಳ್ಳೆ ವಾಟ್ರಪ್ಪ ಬಾಟಲು ಬ್ರಾಂಡ್ ಇತ್ತಾವಲ್ಲ, ಕೊಡ್ತೀವಿ ನಾವು, ಕುಡಿತೀರಾ? ಅದು ಟಾಯ್ಲೆಟ್ ಅಲ್ಲಿ ಫಿಲ್ಟರ್ ಮಾಡಿರೋ ನೀರು ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಅಷ್ಟರ ಮಟ್ಟಿಗೆ ಇವತ್ತು ನ್ಯಾನೋ ತಂತ್ರಜ್ಞಾನ ಬೆಳೆದಿದೆ. ಒಬ್ಬ ಸಂಶೋಧಕ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲೇ ತೋರಿಸ್ತಾ ಇದ್ರು, ಚರಂಡಿಯ ನೀರನ್ನ ಒಂದು ಟೇಬಲ್ ಮೇಲೆ ಇಟ್ಕೊಂಡು ಅದಕ್ಕೆ ಕೆಲವು ಇದನ್ನ ಸಂಬಂಧಪಟ್ಟ ರಾಸಾಯನಿಕವನ್ನ ಮಿಶ್ರಣ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆ ಗಾಜಿನ ಗ್ಲಾಸ್ ಅಲ್ಲಿ ತುಂಬಿಟ್ಟಿದ್ದ ನೀರು ಫಿಲ್ಟರ್ ಆಗೋಯ್ತು. ಕಶ್ಮಾಲ ಎಲ್ಲ ಕೆಳಕ್ ಸೋರೋಯ್ತು. ಆ ಸೋರೋಗಿದ್ದಾದ್ಮೇಲೆ ಮತ್ತೆ ಆ ಮೇಲಿನ ತಿಳಿ ನೀರನ್ನ ಇನ್ನೊಂದು ಗ್ಲಾಸಿಗೆ ಬಗ್ಸಿ ಮತ್ತೇನೋ ಇನ್ನೊಂದನ್ನ ಹಾಕಿ ಅದನ್ನ ಫುಲ್ ಫಿಲ್ಟರ್ ಮಾಡಿ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣೆದುರುಗಡೆ ಕುಡ್ದ. ಅಂದ್ರೆ ಇವತ್ತು ಯಾವುದೇ ತರವಾದ ನೀರನ್ನ ಫಿಲ್ಟರ್ ಮಾಡಿ ಕೊಟ್ರೆ ಅದರ ಮೂಲ ಯಾವುದು ಅಂತ ನೀವು ಮೂಲ ಹುಡುಕಿದ್ರೆ ವಾಂತಿ ಆಗ್ತದೆ ಅಷ್ಟೇ. ನಿಮ್ಗೆ ಮೂಲ ಗೊತ್ತಾಗದಿದ್ರೆ ಕುಡಿತಾ ಇರ್ತೀರಾ. ಆ ತರ ಆಗ್ತಿದೆ. ನೀರಿಗೆ ಅತ್ಯಂತ ಮಹತ್ವದ ಬೆಲೆ, ಮಹತ್ವದ ಸ್ಥಾನ ಖಂಡಿತ ಬರುತ್ತೆ. ಅದಕ್ಕೆ 3ನೇ ಮಹಾಯುದ್ಧ ನೀರಿಗಾಗಿ ಅಂತಾನೆ ಹೇಳಿದ್ದಾರೆ. 3ನೇ ಮಹಾಯುದ್ಧ ಏನಾದರೂ ನಡೆದರೆ ಅದು ನೀರಿಗಾಗಿ ಅಂತಾನೆ ಹೇಳ್ತಾರೆ. ಒಂದು ವಿಶ್ವ ಬ್ಯಾಂಕಿನ ಉಪಾಧ್ಯಕ್ಷ ಒಂದು ಮಾತು ಹೇಳಿದ, 3ನೇ ಮಹಾಯುದ್ಧ ಏನಾದ್ರು ನಡೆದ್ರೆ ನೀರಿಗಾಗಿ ಅಂತಾನೆ ಭವಿಷ್ಯವನ್ನು ಅವನು ನುಡಿದಿದ್ದ. ಅವನು ಆಡಮ್ ಸ್ಮಿತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೇಳಿದ್ದ, ನೀರು ಒಡವೆ, ವಜ್ರ, ಬಂಗಾರ, ಮಗದೊಂದಕ್ಕೆ ಏನ್ ವ್ಯಾಲ್ಯೂ ಇದೆ, ಎಷ್ಟು ಬೆಲೆ ಇದೆ ಆಭರಣಗಳಿಗೆ, ನೀರು ಅನ್ನೋದಕ್ಕೆ ಬೆಲೆನೇ ಬೇಡವಾ ಅಂತ ಒಂದು ಕಾಲದಲ್ಲಿ ಚಿಂತನೆ ಮಾಡಿದ. ನೀರು ಜೀವನಾವಶ್ಯಕ್ಕೆ ಜೀವದ ಉಳಿವಿಗೆ ಬೇಕಾಗಿರ್ತಕ್ಕಂಥ ನೀರು ಅನ್ನೋದಕ್ಕೆ ಬೆಲೆನೇ ಬೇಡವಾ? ಈ ವಜ್ರ, ವೈಡೂರ್ಯ, ಬಂಗಾರ, ನಗರಾಣ್ಯಗಳಿಗೆ ಇಷ್ಟು ಬೆಲೆನಾ ಅಂತಕ್ಕಂಥ ಆಶ್ಚರ್ಯಪಟ್ಟಿದ್ದ. ಇವತ್ತು ಆ ಬೆಲೆ ನೀರಿಗೆ ಬರ್ತಾ ಇದೆ. ಒಂದು ರತ್ನ ಖಚಿತ ಕಿರೀಟವನ್ನ ಇಲ್ಲಿಟ್ಟುಬಿಟ್ಟು ಅದರ ಪಕ್ಕದಲ್ಲಿ ಒಂದು ನೀರಿನ ಬಾಟ್ಲನ್ನ ಇಟ್ಟುಬಿಟ್ಟು, ನೀರು ಸಮೃದ್ಧವಾಗಿ ಸಿಗುತ್ತಾ ಇದೆ, ಎಲ್ಲಿ ನೀರು ತುಂಬಿ ತುಳುಕಾಡ್ತಿದೆ, ಎಲ್ಲಿ ಹೋದ್ರೂ ನೀರಿಗೆ ಕೊರತೆನೇ ಇಲ್ಲ ಅನ್ನೋ ಕಾಲದಲ್ಲಿ ಜನಕ್ಕೆ ಆಯ್ಕೆ ಮಾಡ್ಕೊಳಕ್ ಅವಕಾಶ ಕೊಡಿ. ಒಂದು ಕಿರೀಟ, ರತ್ನ ಖಚಿತ ಕಿರೀಟ ಇಡಿ ರಾಜಂದು, ಒಂದು ಪಕ್ಕದಲ್ಲಿ ನೀರಿನ ಬಾಟ್ಲಿ ಇಡಿ, ಜನ ಕಿರೀಟ ಎತ್ಕೊಂಡು ಓಡ್ತಾರೆ. ನೀರಿಗೆ ಸಮಸ್ಯೆನೇ ಇಲ್ಲ ಅನ್ನೋ ಕಾಲದಲ್ಲಿ ಕಿರೀಟಕ್ಕೆ ಬೆಲೆ ಇರುತ್ತೆ, ಎತ್ಕೊಂಡು ಓಡೋಗ್ತಾರೆ. ನೀರು ಒಂದು ಡ್ರಾಪ್ ನೀರು ಸಿಗೋದೇ ಇಲ್ಲ ಅನ್ನೋ ಕಾಲ ಸೃಷ್ಟಿಯಾದಾಗ ಕಿರೀಟ ಮತ್ತು ಬಾಟ್ಲು ಎರಡನ್ನು ಪಕ್ಕದಲ್ಲಿ ಇಡಿ, ಕಿರೀಟ ಬಿದ್ದಿದ್ದ ಜಾಗದಲ್ಲೇ ಬಿದ್ದಿರ್ತದೆ, ನೀರಿನ ಬಾಟ್ಲಿ ಎತ್ಕೊಂಡು ಓಡೋಗ್ತಾರೆ. ಆ ಕಾಲ ಬರುತ್ತೆ. ಹಂಗಾಗಿ ಒಂದು ನೀರಿನ ಮಿತ ಬಳಕೆಯ ಬಗ್ಗೆ ನಾವು ಭಾರಿ ಗಂಭೀರ ಚಿಂತನೆಯನ್ನ ಮಾಡಬೇಕಾಗತ್ತೆ.